ನಮಸ್ಕಾರ ಸ್ನೇಹಿತರೆ. ಕರುಗಳು, ಹಸುಗಳು ನಿಸರ್ಗ ಡೈರಿ ಫಾರ್ಮ್ ತೊಗೊಂಡೋಗಿರೋರು ಆಲ್ಮೋಸ್ಟ್ ಇವತ್ತು 8 ಕರುಗಳು ಇಲ್ಲಿಂದ ಹೋಗ್ತವೆ. ಮೈಸೂರು ಮತ್ತು ನಿಮ್ಮ ಒಂದು ಮಂಡ್ಯ, ಮೈಸೂರು, ಮಂಡ್ಯ, ತಿಪಟೂರು, ತುಮಕೂರು 4 ಕಡೆ ಕರುಗಳು ಕಳಿಸ್ತಾ ಇದ್ದೀನಿ. ಹಸುಗಳನ್ನು ಬುಕ್ ಮಾಡಿದವರು, ಕರುಗಳನ್ನು ಬುಕ್ ಮಾಡಿದವರು ಪಡ್ಕೊಳ್ಳಿ. ಏನಾದರೂ ನಾಲೆಜ್ ಬೇಕಂತ ಫೋನ್ ಮಾಡ್ಕೊಳ್ಳಿ. ಇವತ್ತು ಎಲ್ಲರೂ ಹೊಸಬ್ರು ಸ್ಟಾರ್ಟ್ ಮಾಡ್ತಾ ಇರೋರು ಅವರಿಗೂ ನಾನು ಹೇಳ್ತೀನಿ, ನಮ್ಮಲ್ಲಿ ಆಲ್ಮೋಸ್ಟ್ ರಿಪೀಟರ್ ಜಾಸ್ತಿ. ನಿಮಗೆ ನೋಡಿದ್ದೀರಾ, ರಿಪೀಟರು ನಮ್ಮ ಹತ್ರ ಜಾಸ್ತಿ ಇರ್ತಾರೆ. ಸೊ ಕರುಗಳನ್ನು ಸಾಕಿ ಆದಾಯ ಗಳಿಸೋರು ಭಾಳ ಜನ ಇದೆ. ಸೊ ಇನ್ನೂ ಬಹಳ ಜನ ಬರೋರಿದ್ದೀರಾ. ಏನಾದರೂ ನಾಲೆಜ್ ಬೇಕಂದರೆ ಫೋನ್ ನಂಬರ್ ಇದೆ, ಫೋನ್ ಮಾಡ್ಕೊಳ್ಳಿ. ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡೋದು ಒಂದು ಕಲೆ. ಯಾವ ರೀತಿ ಮಾಡಬೇಕು, ಡೈರಿ ಫಾರ್ಮಿಂಗು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾನು ಮಾಡಿದ್ರೆ ಲಾಭ ಆಗುತ್ತೆ. ಬರೀ ಹಸು ತೊಗೊಳೋದ್ರಿಂದ ಲಾಭ ಆಗೋಲ್ಲ, ಕರು ತೊಗೊಳೋದ್ರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಹೈನುಗಾರಿಕೆಯಲ್ಲಿ ಮುಂದುವರಿಬೇಕು, ಪ್ರತಿಯೊಂದು ಗೊತ್ತಾಗಬೇಕು ಅಂದರೆ ಸ್ವಲ್ಪ ನಾಲೆಜಿನ ಅವಶ್ಯಕತೆ ಇರುತ್ತೆ. ಅದು ನಾವು ನೀವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ, ಏನೇ ಮಾಡೋಕ್ಕೆ ಹೋಗಿ ಒಂದು ನಾಲೆಜ್ ಬೇಕು. ಇದೆ ಅಂತಲ್ಲ, ಬಟ್ ಇದರಲ್ಲಿ ಎಸ್ಪೆಷಲಿ ನೀವು 1 ಅಥವಾ 2 ತಿಂಗಳು ತೊಗೊಂಡಿರೋ ನಾಲೆಜ್ ಇದೆಯಲ್ಲ, ಅದು ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನೊಮ್ಮೆ ಹೇಳ್ತೀನಿ, ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ನಿಮಗೆ ತಿಳಿದಿದೆ. ಇವತ್ತು ಬ್ರೀಡಲ್ಲಿ ಕೆಲಸ ಮಾಡ್ತಾ ಇವತ್ತು 10-12 ವರ್ಷ 13 ವರ್ಷ ಆಯಿತು. ಬ್ರೀಡಲ್ಲಿ ಕೆಲಸ ಮಾಡ್ತಾ 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 ಜನ ಏನಾಯ್ತು ಅಂದರೆ, ಬ್ರೀಡ್ ಅಂದರೆ ಏನು ಅಂತ ತಿಳುವಳಿಕೆ ಬರುವಂಥ ಮೂಮೆಂಟಿಗೆ ಬಂದಿದೆ ಈಗ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಪಂಜಾಬಲ್ಲಿ ನಾವು ನೋಡಿದ್ದೀವಿ 9-10ನೇ ಜನರೇಷನ್ ದಾಟಿದೆ. ನಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ನಮ್ಮಲ್ಲಿ ಏಳಿಗೆ ಆಗಿಲ್ಲ ಫಾರ್ಮರು ಅಂತ ಭಾಳ ಯೋಚನೆ ಮಾಡೋವಂಥ ವಿಷಯ. ನಮ್ಮಲ್ಲಿ ಬರಲೇಬೇಕು, ತೊಗೊಳ್ಳೇಬೇಕಿಲ್ಲ. ಬಟ್ ಯಾರಿಗೆ ಸಕ್ಸಸ್ ಆಗ್ಬೇಕಂತಿದ್ರೆ ಬರ್ತಾರೆ, ಯಾರಿಗೂ ಫೋರ್ಸ್ಫುಲಿ ಅಂತ ಕಡಿಯಲ್ಲಲ್ವಾ. ಬಟ್ ಇಲ್ಲಿ ನನ್ನ ಒಂದು ಗುರಿ, ನಿಮಗೆ ಮಾರ್ಗದರ್ಶನ ಬೇರೆ ಕಡೆ ಸಿಗ್ತಾಯಿದೆ, ಬೇರೆ ಕಡೆ ಹೋಗಿ. ಇಲ್ಲೇನಾಗುತ್ತಂದರೆ, ಒಂದು ಸಲ ನಮ್ಮಲ್ಲಿ ಕಾಂಟ್ಯಾಕ್ಟ್ ಆಗಿದ್ದು ಒಬ್ಬ ಫಾರ್ಮರು, ಒಂದು ಗುರಿ ಇಟ್ಕೊಂಡು ಹೋಗಿದ್ದು ಫಾರ್ಮರು ಯಾವತ್ತೂ ಫೇಲ್ ಆಗೋಲ್ಲ. ಅದು ನನ್ನ ಕಾನ್ಫಿಡೆನ್ಸಿಂದ ಹೇಳ್ತೀನಿ. ಯಾಕಂದರೆ ನಾನು ಇವತ್ತು ಎಷ್ಟೋ ಜನ ಫಾರ್ಮರ್ಸಿಗೆ ಬರ್ತಾರೆ, ಹಸುಗಳಿಗೆ ಕೆಳಗೆ ಬರ್ತಾರೆ, 10-20 ಸಾವಿರ ಕಡಿಮೆ ಕೊಟ್ಟು ಕಳಿಸ್ಬಿಡ್ತೀವಿ. ಏನಂದರೆ, ಇಲ್ಲಿ ಲಾಭ ಗಳಿಸೋದಾದರೆ ನಮ್ಮ ಗೇಟ್ ಒಳಗೆ ಬರೋಕ್ಕೆ 500 ರೂಪಾಯಿ ಚಾರ್ಜಸ್ ಆಗುತ್ತೆ. ಲಾಭ ಗಳಿಸೋದಾದರೆ ಇವೆಲ್ಲ ಏನೋ ಅವಶ್ಯಕತೆ ಇರಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಹೋಗಿ ಫಾರ್ಮರ್ ಬೆಳೆದಾಗ, ಸಕ್ಸಸ್ಫುಲ್ಲಾಗಿ ಫಾರ್ಮ್ ಮಾಡಿದಾಗ, ಇದು ನನ್ನ ರಿಯಾಲಿಟಿ. ನೀವು ಬಂದು ಬೇಕಾದ್ರೆ ನೋಡ್ಬೋದು. ಬಟ್ ಇದನ್ನು ನೀವು ಒಂದು ಫ್ರ್ಯಾಂಕಾಗಿ ಮಾಡ್ತೀರಾ, ನಾನು ಕಾನ್ಫಿಡೆನ್ಸ್ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಮಾಡ್ತೀನಿ ಅಂದರೆ ಅಂತ ನಿಮ್ಮ ಸಪೋರ್ಟ್ ಇದ್ದಿದೆ. ಬಟ್ ನೆಗ್ಲೆಕ್ಟಿಂಗ್ ಮಾಡ್ತೀನಿ, ಆ ಥರ ಮಾಡ್ತೀನಿ, ವೇಸ್ಟ್ ಮಾಡ್ತೀನಿ ಅಂದರೆ ಯಾವುದು ತೊಗೊಳಕ್ಕೂ ಹೋಗಬೇಡಿ. ಈ ಬ್ರೀಡಲ್ಲಿ ಕೆಲಸ ಮಾಡಿರೋ ಫಾರ್ಮರು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಾರೆ ಅಂತ ನನಗೆ ಗೊತ್ತಿದೆ. ಸೊ ಏನು ಒಂದು ಸೈಕಲ್ ಇರಲಿಲ್ಲ ಅಂಥವ್ರು ಒಳ್ಳೆ ಕಾರ್ ತೊಗೊಂಡು ಓಡಾಡ್ತಾರೆ, ಮನೆ ಕಟ್ತಿದ್ದಾರೆ. ಸೊ ಯಾಕಂದರೆ ವರ್ಷ ಆದ ತಕ್ಷಣ 15 ಲಕ್ಷ ನಮ್ಮ ಜೇಬಿಗೆ ಬೀಳುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಅವರಿಗೆ. 10 ಲಕ್ಷ ಸಾಲ ಆದರೂ ಚಿಂತೆ ಮಾಡೋದು, ಯಾಕಂದರೆ 10 ಲಕ್ಷ ಆದರೂ ನನಗೆ ಬರುತ್ತೆ ನನ್ನ ಜೇಬಲ್ಲಿ ಅಂತ ಆ ಕಾನ್ಫಿಡೆನ್ಸಿಂದ ಓಡಾಡ್ತಾರೆ. ಸೊ ಒನ್ ಮೋರ್ ಟೈಮ್ ಹೇಳ್ತೀನಿ ನೋಡಿ, ಯಾರೇ ಏನು ಮಾಡಿ, ಇದಿದೆಯಲ್ಲ, ಇದೇ ಜೀವನದಲ್ಲಿ